ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಐ ಥಿಂಕ್ ಇಟ್ ಈಸ್ ಓವರ್. ಎಲ್ಲ ಬೆಳವಣಿಗೆಗಳನ್ನು ಬೇರೆ ಬೇರೆ ಆಯಾಮದಿಂದ ನೋಡಿದಾಗ ನಮಗನ್ಸೋದೇ ಇಟ್ ಈಸ್ ಓವರ್. ಇದೊಂದು ಬಹುದೊಡ್ಡ ಷಡ್ಯಂತ್ರ, ಇದೊಂದು ಬಹುದೊಡ್ಡ ಚಕ್ರವ್ಯೂಹ. ಇದು ನಿಂತಿರುವುದು ಅವರ ರಕ್ಷಣೆಗಾಗಿ, ದೊಡ್ಡವರ ರಕ್ಷಣೆಗಾಗಿ. ಇಲ್ಲಿ ಪಕ್ಷ ಭೇದ ಅನ್ನುವುದು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಬಹುತೇಕ ಜನ ಒಗ್ಗಟ್ಟಾಗಿದ್ದಾರೆ. ಯಾಕಾಗಿ? ಅವರ ರಕ್ಷಣೆಗಾಗಿ. ಈ ರಕ್ಷಣಾ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿ ಹೋಗಿದೆ. ಬಿಜೆಪಿ ಎಜೆಂಡಾವನ್ನ ಕಾಂಗ್ರೆಸ್ ಅನುಷ್ಠಾನಗೊಳಿಸುತ್ತಿರುವುದು ಇದು ಬಹುದೊಡ್ಡ ವ್ಯಂಗ್ಯ. ಕಾಂಗ್ರೆಸ್ ಮೇಲೆ ನಿರೀಕ್ಷೆ ಇತ್ತು. ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಅನ್ನೋ ನಂಬಿಕೆಯಾಗಿತ್ತು. ಅದನ್ನು ಕೂಡ ಕಾಂಗ್ರೆಸ್ ಈಗ ಆ ನಂಬಿಕೆಯನ್ನು ಹುಸಿಗೊಳಿಸ್ತಾ ಇದೆ. ಗೊತ್ತಾಯ್ತಲ್ವಾ ನಾನು ಯಾವುದರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ? ಹೆಣ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ನಿಮ್ಗೆ ಗೊತ್ತಿದೆ ಅಸೆಂಬ್ಲಿಯಲ್ಲಿ ಏನೇನು ನಡೀತು ಅನ್ನೋದನ್ನು ನಾನು ಹೇಳಿದ್ದೇನೆ. ಅದಾದ ಮೇಲೆ ನಿನ್ನೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ನಿಮಗೆ ಓದಿ ಹೇಳಿ ನಂತರ ನನ್ನ ಈ ವಿಶ್ಲೇಷಣೆಯನ್ನು ನಾನು ಮುಂದುವರಿಸಬಹುದು ಅಂತ. ಸೊ, ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಕ್ರಮ, ಡಿ.ಕೆ. ಶಿವಕುಮಾರ್. ಇದು ನಿನ್ನೆ ಅವರು ನೀಡಿದ ಹೇಳಿಕೆ ಇದೆಯಲ್ಲ, ಅದರ ಶೀರ್ಷಿಕೆ. ಮೊದಲನೇದಾಗಿ ಯಾವುದು ಅಪಪ್ರಚಾರ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಯಾವುದನ್ನ ಅಪಪ್ರಚಾರ ಅಂತ ಪರಿಗಣಿಸಿದ್ದಾರೆ? ಅವರಿಗೆ ಅದು ಯಾಕೆ ಅಪಪ್ರಚಾರವಾಗಿ ಕಾಣುತ್ತೆ? ಇದು ಪ್ರಶ್ನೆ. ಇದಾದ ಮೇಲೆ ಇದರ ಸುದ್ದಿ ಹೇಗಿದೆ? ಧರ್ಮಸ್ಥಳದ ಪ್ರಕರಣದಲ್ಲಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಅಂದ್ರೆ ಅವರೆಲ್ಲರ ಈಗಿನ ಗುರಿ ಆ ಅನಾಮಧೇಯ ಸಾಕ್ಷಿದಾರ. ಅನಾಮಧೇಯ ಸಾಕ್ಷಿದಾರ ಏನಿದ್ದಾನೆ, ಯಾವನು ಧ್ವನಿ ಎತ್ತಿದ್ದ, ನಾನು ನೂರಾರು ಹೆಣಗಳನ್ನ ಹೂಳಿದ್ದೇನೆ ಅಂತ ಹೇಳಿದ್ದ, ಅವರನ್ನೇ ಗುರಿಯಾಗಿಸಿಕೊಂಡು ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಸೊ ನಾವು ಇವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಹಾಗೆ ಸತ್ಯವನ್ನ ಹೇಳುವ ಕೆಲವು ಯೂಟ್ಯೂಬರ್ಸ್ ಇದ್ದಾರೆ, ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ. ಇದಕ್ಕೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನು ನನಗೆ ಕುತೂಹಲಕರ. ಆದ್ರೆ ಒಂಥರ ಈ ಸಿದ್ದರಾಮಯ್ಯನವರು ಈ ಡಿ.ಕೆ. ಶಿವಕುಮಾರ್ ಅವರ ನಿಯಂತ್ರಣಕ್ಕೆ ಸಿಕ್ಕಾಕೊಂಡಿದ್ದಾರೆ ಅನ್ನುವ ಅನುಮಾನ ನನಗಿದೆ. ನೋಡಿ ಏನ್ ಹೇಳ್ತಾರೆ ಅವರು ನೋಡೋಣ. ಸೊ, ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಧರ್ಮಸ್ಥಳ ಕ್ಷೇತ್ರದ ಭಕ್ತಿ, ಶ್ರದ್ಧೆ, ಪ್ರಕ್ರಿಯೆಗಳ ಮೇಲೆ ನನಗೆ ನಂಬಿಕೆ, ವಿಶ್ವಾಸವಿದೆ. ತನಿಖೆಯಿಂದ ಅಲ್ಲಿ ನಡೆದಿರುವ ಷಡ್ಯಂತರ ಹೊರಬರಲಿ. ಅವರಿಗೆ ತನಿಖೆಗೆ ಮೊದಲೇನೆ ಇದು ಷಡ್ಯಂತರ ಅಂತ ಪರಿಗಣಿಸಿ ಅವರು ತೀರ್ಪು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ಅಲ್ಲಿ ಷಡ್ಯಂತರ ನಡೀತಿದೆ. ಬಿಜೆಪಿ ಧ್ವನಿಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಬಿಜೆಪಿ ಆಗ್ರಹಕ್ಕೂ ಅವರ ಅಭಿಪ್ರಾಯಕ್ಕೂ ಡಿ.ಕೆ. ಶಿವಕುಮಾರ್ ಅಭಿಪ್ರಾಯಕ್ಕೂ ವ್ಯತ್ಯಾಸ ನನಗಂತೂ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಯಾವುದೋ ಒಂದು ಕುಟುಂಬದ ಮೇಲೆ, ಅಲ್ಲಿ ಉಸ್ತುವಾರಿ ನಡೆಸ್ತಿರೋ ಕುಟುಂಬದ ಮೇಲೆ, ಆ ಕುಟುಂಬದ ಮೇಲೆ ಆರೋಪ ಬಂದ್ರೆ ಅದು ಹೇಗೆ ಆ ಕ್ಷೇತ್ರಕ್ಕೆ ಮೇಲೆ ನಡೆಸುವ ದಾಳಿ ಆಗುತ್ತೆ ಅಂತ. ಒಂದು ಕುಟುಂಬದ ಮೇಲೆ ನೋಡಿ, ಅದ್ರ ಮುಂದೆ ಹೇಳ್ತಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಈ ವಿಚಾರದಲ್ಲಿ ಬದ್ಧತೆ ಇದೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಮುಖ್ಯಮಂತ್ರಿಗಳ ಬದ್ಧತೆ. ಯಾವ ಬದ್ಧತೆ? ಆ ಕುಟುಂಬವನ್ನು ಉಳಿಸುವ ಬದ್ಧತೆನಾ? ಇದಕ್ಕೆ ಮುಖ್ಯಮಂತ್ರಿಗಳು ಕ್ಲಾರಿಫೈ ಕೊಡಬೇಕು. ಏನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಐ ವಾಂಟ್ ಯು ಸಿ ರಿಪ್ಲೈ ಆರ್ ರಿಯಾಕ್ಷನ್ ಫ್ರಮ್ ದ ಚೀಫ್ ಮಿನಿಸ್ಟರ್ ವೆದರ್ ಹಿ ಇಸ್ ಸಪೋರ್ಟಿಂಗ್ ವಾಟ್ ಡಿ.ಕೆ. ಶಿವಕುಮಾರ್ ಸೇಸ್ ಆರ್ ಅದರ್ವೈಸ್ ವೆದರ್ ಹಿ ಹ್ಯಾಸ್ ಡಿಫರೆಂಟ್ ವ್ಯೂ ಆನ್ ದಿಸ್ ಸಬ್ಜೆಕ್ಟ್. ಇದು ಕ್ಲಾರಿಫೈ ಆಗ್ಬೇಕಲ್ವಾ? ಸೊ ಅದನ್ನ ಯಾರೂ ಕೂಡ ಸುಳ್ಳು ಷಡ್ಯಂತರ ಮೂಲಕ ಅಪಪ್ರಚಾರ ನಡೆಸುವಂತಿಲ್ಲ. ಏನ್ ಹೇಳಿ? ಯಾರು ಕೂಡ ಸುಳ್ಳು ಷಡ್ಯಂತ್ರ ಅಂದ್ರೆ ಯಾರು ಇಸಿ ಹೆಣ್ಣು ಮಕ್ಕಳ ಹತ್ಯೆಯಾಗಿದೆ, ನೂರಾರು ಹೆಣಗಳು ಉರುಳಿವೆ, ಸುಮಾರು 270ಕ್ಕೂ ಹೆಚ್ಚು ಅನಾಮಿಕರ ಹೆಣ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅವರು ಯಾಕೆ ಸತ್ರು? ಆ ಸತ್ಯವನ್ನು ಹುಡುಕುವುದು ಕೂಡ ಬೇಡವಾದ ಅಪಪ್ರಚಾರ ಆಗುತ್ತಾ?
ಡಿ ಕೆ ಶಿವಕುಮಾರ್ ಅವ್ರು ಹೇಳ್ಬೇಕು. ಅದು ಅಪಪ್ರಚಾರ ಆಗುತ್ತಾ? ಅದು ಹೇಗೆ ಅಪಪ್ರಚಾರ? ಸತ್ಯವನ್ನ ಹುಡುಕೋದು ಅಪಪ್ರಚಾರ ಆಗುತ್ತೆ. ಇನ್ನೊಂದು, ತನಿಖೆ ನಡೆಯುವ ಸಂದರ್ಭದಲ್ಲಿ ನೋಡಿ, ಅವ್ರು ಯಾರೋ ಬಿಜೆಪಿ MLA, ಅವ್ರು ಬೆಳಗ್ಗೆ 400 ವಾಹನಗಳ ಮೂಲಕ ಅಲ್ಲಿ ಹೋಗ್ತಾ ಇರತ್ತೆ. ಅವರು ಆಡುತ್ತಿರುವ ಮಾತುಗಳು ಎಂಥ ಅಪಾಯಕಾರಿ. ಎಲ್ಲೆಲ್ಲೋ ಅತ್ಯಾಚಾರಗಳು ನಡೀತವೆ, ಸೌಜನ್ಯ ಮಾತ್ರನ್ನ ಅಂತ. ಹೇಗೆ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸೌಜನ್ಯ, ಮಗು ಕ್ಷಮಿಸ್ಬಿಡು, ನಿನಗೆ ನ್ಯಾಯ ದೊರಕುತ್ತೆ ಅನ್ನುವ ನಂಬಿಕೆ ನನಗಂತೂ ಹೊರಟೋಗಿದೆ ಸೌಜನ್ಯ. ಐ ಲಾಸ್ಟ್. ಸೌಜನ್ಯ ಮಾತ್ರ ಅಲ್ಲ, ಸೌಜನ್ಯ ಸಂಕೇತ ಮಾತ್ರ. ಅಲ್ಲಿ ಅಸುನೀಗಿದ 100 ಹೆಣ್ಣು ಮಕ್ಕಳು ಏನಿದ್ದಾರೆ, ಅವರಿಗೆ ನ್ಯಾಯ ದೊರಕಿಸಿಕೊಡುವ ಶಕ್ತಿ, ಯೋಚನೆ, ಆಲೋಚನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದ್ದಂತೆ ಕಾಣ್ತಾ ಇಲ್ಲ. ಅವರು ಬಿಜೆಪಿ ಬಾರಿಸುವ ಪಿಟೀಲಿಗೆ ಇವರು ಹೆಜ್ಜೆ ಹಾಕ್ತಿದ್ದಾರೆ, ಅವರಿಗೆ ಇವರು ನರ್ತನ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಇದರ ನೇತೃತ್ವ ವಹಿಸಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ ಮೇಲೆ ಯಾರು ಬೆಂಬಲ ನೀಡಿದ್ರು ಅನ್ನೋದನ್ನ ನೋಡಿ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ನಾನು ಹೇಳ್ಬೇಕು. ಸೊ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದೇ ರೀತಿಯ ಅಭಿಪ್ರಾಯ ಹೊಂದಿರುವವರಲ್ಲಿ ಡಾಕ್ಟರ್ ಪರಮೇಶ್ವರ್, ದಿನೇಶ್ ಗುಂಡೂರಾವ್, RB ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲ ಸೇರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಏನ್ ಹೇಳಿದಾರೋ ಅದಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಹೇಳಲೇಬೇಕು ತಾನೆ. ಸೊ ಡಿ ಕೆ ಹೇಳಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲ ಸೂಚಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದರಂತೆ RB ತಿಮ್ಮಾಪುರ ಅವರು ಕೂಡ ಅದೇ ಹೇಳಿದ್ದಾರೆ. ಒಂದು ದಿನೇಶ್ ಗುಂಡೂರಾವ್ ಅಂತೂ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಇದು ಯಾರು ಎಡಪಂಥೀಯರು ಒತ್ತಾಯ ಮಾಡಿದ್ವಿ ಅಂದ್ರೆ ನಾವು ಮಾಡ್ತಾ ಇರ್ಲಿಲ್ಲ ಅಂತ. ಸೊ ಇದೆಲ್ಲ ಬಿಜೆಪಿಯ ಧ್ವನಿನೇ ಅಲ್ವಾ? ಯೋಚನೆ ಮಾಡಿ. ಇನ್ನು ಡಾಕ್ಟರ್ ಪರಮೇಶ್ವರ್ ಅವರು ಒಂಥರ ಅವರು ಗೃಹ ಸಚಿವರು ಹೌದು ಅಲ್ವೋ ಅನುಮಾನ ಶುರುವಾಗ್ತದೆ. ಅವರು ಸಂಪೂರ್ಣವಾಗಿ ಹೇಳ್ತಾ ಇರೋದು ಅವ್ರು ಧರ್ಮಸ್ಥಳಕ್ಕೆ ಹೋಗ್ಲಿ, ಬೇಡ ಅಂತೆಲ್ಲ. ಅವ್ರ ಧರ್ಮಸ್ಥಳ ಪವಿತ್ರ ಕ್ಷೇತ್ರ, ನಾನು ಹೋಗಿದ್ದೀನಿ. ನೀವು ಒಂದು ಫ್ಯಾಮಿಲಿ ಮೇಲೆ ಇರುವ ಆರೋಪದ ಬಗ್ಗೆ ತನಿಖೆ ನಡೆಸುವಾಗ ಯಾಕೆ ಆ ಕ್ಷೇತ್ರವನ್ನ ತಂದು ಜೋಡಿಸ್ತೀರಿ? ಆ ಕ್ಷೇತ್ರ ಬೇರೆ, ಆ ಕುಟುಂಬ ಬೇರೆ. ಆ ಕುಟುಂಬ ಜಸ್ಟ್ ಲೈಕ್ ಎ ಮ್ಯಾನೇಜರ್, ದೇ ಆರ್ ಮ್ಯಾನೇಜಿಂಗ್ ದ ಥಿಂಗ್ಸ್ ಅಲ್ವಾ? ಮ್ಯಾನೇಜರ್ ತಪ್ಪು ಮಾಡಿದ್ರೆ ಇಡೀ ಕಂಪ್ನಿನೇ ಹಾಲಿಬಲ್ ಅಂತ ಹೇಳಕ್ಕಾಗತ್ತ? ನಾವು ಹಾಗೇನೆ ಯಾರು ಕೂಡ ಮಂಜುನಾಥ ದೇವರ ಮೇಲಾಗ್ಲಿ, ಅಣ್ಣಪ್ಪ ಭೂತನ ಮೇಲಾಗ್ಲಿ ಯಾರು ಆರೋಪ ಮಾಡಿಲ್ವಲ್ಲ. ಜನರ ಶ್ರದ್ಧಾ ನಂಬಿಕೆಗಳು ಹಾಗೆ ಇದೆಯಲ್ಲ. ಆದ್ರೆ ಆ ಕುಟುಂಬವನ್ನು ಪ್ರಶ್ನಕ್ಷಣ ಶ್ರದ್ಧಾ ನಂಬಿಕೆಯನ್ನು ಪ್ರಶ್ನಿಸಿದಂತ ಹೇಗೆ ತೀರ್ಮಾನಕ್ಕೆ ಬರ್ತೀರಿ ನೀವು? ಹೌ ಯು ಕಮ್ ಟು? ಮತ್ತು ಈ ಸಚಿವರ ಲಿಸ್ಟ್ಗಳನ್ನು ನೋಡಿ, ದೇ ಬೆಟರ್ ಟು ಗೋ ಅಂಡ್ ಜಾಯಿನ್ ಬಿಜೆಪಿ. ನನ್ನ ಬಹಳ ಫರ್ಮ್ ನಂಬಿಕೆ ಇದು. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವರೆಲ್ಲ ಹೋಗಿ ಬಿಜೆಪಿಗೆ ಸೇರಿ ಬಿಜೆಪಿ ಎಜೆಂಡಾವನ್ನ ಅನುಷ್ಠಾನಗೊಳಿಸುವುದು ಬಹಳ ಒಳ್ಳೆಯದು. ದೇ ಆರ್ ಅನ್ಫಿಟ್ ಟು ಬಿ ಇನ್ ಎ ಕಾಂಗ್ರೆಸ್. ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸಿದ್ಧಾಂತ. ಜನ ಕಾಂಗ್ರೆಸ್ಗೆ ಆರಿಸಿದ್ದೆ ಯಾಕೆ? ಬಿಜೆಪಿಗೆ ಪ್ರತಿಯಾಗಿ. ಬಿಜೆಪಿ ಕೋಮುವಾದಿ ರಾಜಕಾರಣ, ಧರ್ಮ ಮತ್ತು ರಾಜಕಾರಣವನ್ನ ಬೆರೆಸಿದ್ದು, ಧರ್ಮವನ್ನ ರಾಜಕಾರಣಕ್ಕೆ ಬೆಳೆಸಿಕೊಂಡಿದ್ದು. ಈ ಎಲ್ಲ ಕಾರಣಕ್ಕಾಗಿ ಬಿಜೆಪಿಯನ್ನು ವಿರೋಧಿಸ್ತಾ ಇರುವುದು ಕಾಂಗ್ರೆಸ್ಗೆ ವರದಾನ ಆಯಿತು. ಆದ್ರೆ ಈಗ ಕಾಂಗ್ರೆಸ್ ಕೂಡ ಬಿಜೆಪಿಯ ರೀತಿನ ವರ್ತನೆ ಮಾಡ್ತಾ ಕೂತ್ರೆ ಕಾಂಗ್ರೆಸ್ ಯಾಕೆ ಬೇಕು? ವೈ? SIT ಯಾಕೆ ಮಾಡಿದ್ದೀರಿ? ಅವರಿಗೆ ಸ್ವತಂತ್ರವಾದ ಕಾರ್ಯನಿರ್ವಹಿಸುವ ಯಾವುದೇ ಅವಕಾಶವನ್ನ ಈ ಸರ್ಕಾರದ ಬಹಳಷ್ಟು ಮಂತ್ರಿಗಳು ಕೊಟ್ಟಿಲ್ಲ. ಅವರು ಹೇಳಿಕೆಗಳ ಮೂಲಕ SITಗೆ ಪ್ರಣವ್ ಮಹಾಂತಿ ಅವರಿಗೆ ನಿರ್ದೇಶನ ನೀಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಇಸ್ ಡಿಕ್ಟೇಟಿಂಗ್ ದ ಟರ್ಮ್ಸ್ ಟು SIT. ಅದಕ್ಕೆ 5-6 ಜನ ಬೆಂಬಲ ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಏಕಾಂಗಿಯಾದಂತೆ ಕಾಣ್ತಾರೆ ನನಗೆ. ಸಿದ್ದರಾಮಯ್ಯ ಮೊದಲನೇ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅದರ ಜೊತೆಗೆ ಅವರು ಇಲ್ಲ ಅಂತ ಹೇಳುವಂತಹ ಶಕ್ತಿ ಕೂಡ ಅವರಿಗೆ ಇದ್ದಂಗೆ ಕಾಣ್ತಾ ಇಲ್ಲ. SIT ರಚನೆ ಅದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಸಿದ್ದರಾಮಯ್ಯ. ಆದರೆ SIT ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂತಾದ್ರೆ ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕಾದ್ದು ಮುಖ್ಯಮಂತ್ರಿಗಳ ಕೆಲಸ. ತನಿಖೆ ನಡೆಯುವಾಗ ಹೇಗೆ ನೀವು ಇದು ಮಾಡ್ತೀರಿ? ಹೇಗೆ ತೀರ್ಮಾನ ಕೊಡ್ತೀರಿ ನೀವು? ಹೌ ಯು ಆರ್ ಗಿವಿಂಗ್ ಎ ಜಡ್ಜ್ಮೆಂಟ್? ಅಲ್ಲಿ ಏನೂ ಆಗಿಲ್ಲ, ಇಂಥ ಕುಟುಂಬದವರು ನಿರಾಪರಾಧಿಗಳು ಅಂತ ನೀವು ಹೇಗೆ ಹೇಳ್ತೀರಿ? ಅದರ ಜೊತೆಗೆ ಯಾರು ದೂರದಾರ ಇದ್ದಾರೆ ಅವನನ್ನೇ ಟಾರ್ಗೆಟ್ ಮಾಡಿ ಅವನ ಬಲಿ ಕೊಡುವಂತ ಒಂದು ಬಹುದೊಡ್ಡ ಷಡ್ಯಂತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಇವೆಲ್ಲ ಸೇರಿದೆ. ಆದ್ರೆ ನನಗೆ ಇದರಲ್ಲಿ ಸಮಾಧಾನಕರ ಅಂಶ ಏನಂದ್ರೆ JDS ರಿಯಾಕ್ಟ್ ಮಾಡಿಲ್ಲ ಇದರಲ್ಲಿ. ವೆದರ್ JDS ಹ್ಯಾಸ್
ಆದ್ರೆ ರಿಯಾಕ್ಟ್ ಮಾಡದೆ ತಪ್ಸ್ಕೊಳಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ಟು ರಿಯಾಕ್ಟ್. ನಾನು ಈ ಪರನ ಆ ಪರ, ನನ್ಗೇನು ತನಿಖೆ ನಡಿಬೇಕೋ ಬೇಡವ, ಈ ಮಾತನ್ನಾದ್ರೂ JDS ಹೇಳ್ಬೇಕು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ನಾನ್ ಗಮನಿಸಿದಾಗೆ, ನನ್ನ ಕಣ್ತಪ್ಪಿನಿಂದ ಅವ್ರ ಹೇಳಿಕೆ ಬಂದಿದೆ ಗೊತ್ತಿಲ್ಲ, ನಾನ್ ಗಮನಿಸಿದಾಗ ನಾನು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ನೋಡೇ ಇಲ್ಲ. ಸೊ ಒಂದು ಸ್ಟ್ಯಾಂಡ್ ಬೇಕಲ್ವಾ? ಎಲ್ಲರೂ ಕೂಡ ಇಡೀ ಪ್ರಕರಣವನ್ನ ಹಾದಿ ತಪ್ಪಿಸುವ ಕೆಲಸ ನಡೀತಾ ಇದೆ. ಯಾಕೆಂದ್ರೆ SIT ತನಿಖೆ ಮಾಡುವುದೇನಿದೆ ಅದು ಕೇವಲ ನೆಲದೊಳಗೆ ಇದೆ ಎನ್ನಲಾದ ಅಸ್ಥಿಪಂಜರದ ಹುಡುಕಾಟ ಅಲ್ಲ. ಅಸ್ಥಿಪಂಜರವನ್ನ ತೆಗೆದ ತಕ್ಷಣ ಸತ್ಯ ಹೊರಗೆ ಬರುತ್ತೆ ಅಂತಲ್ಲ, ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ. ಅಥವಾ ಅಸ್ಥಿಪಂಜರ ಒಂದೇ ಸಾಕ್ಷ್ಯ ಅಂತ ಅಲ್ವೇ ಅಲ್ಲ. ಈಗ ಅಸ್ಥಿಪಂಜರ ಸಿಕ್ಕಿಲ್ಲ, ಸೊ ಆದ್ರಿಂದ ಇದೆಲ್ಲ ಸುಳ್ಳು. ಅಸ್ಥಿಪಂಜರ ಸಿಕ್ಕಿಲ್ಲ, ಆ ಕಾರಣಕ್ಕೆ ಯಾವನು ಆರೋಪ ಮಾಡಿದಾನೆ ಅವನು ಕ್ರಮ ಕೈಗೊಳ್ಬೇಕು, ಅವನಿಗೆ ಗಲ್ಲಿಗೇರಿಸ್ಬೇಕು ಅಂತ ವಿಧಾನಸಭೆಯಲ್ಲಿ ಮಾತನಾಡ್ತಾರೆ. ಇದ್ರ ಪರಿಣಾಮ ಏನಾಗುತ್ತೆ ಆಲೋಚನೆ ಮಾಡಿ. ನಾಳೆ ಆ ಕ್ಷೇತ್ರದಲ್ಲಿ ಇನ್ನೇನಾದ್ರೂ ಕೂಡ ಯಾರು ಕೂಡ ಅದ್ರ ಬಗ್ಗೆ ಮಾತನಾಡದಿರುವ ವಾತಾವರಣ ಸೃಷ್ಟಿಯಾಗುತ್ತೆ. ಅದಕ್ಕೆ ಬೇಕಾದಂತ ಈ ಭಯದ ವಾತಾವರಣ ಸೃಷ್ಟಿಸುವಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಚಿವ ಸಂಪುಟದ ಸುಮಾರು 12 ಸಚಿವರು ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅವರು ನಿಜವಾದ ಅರ್ಥದಲ್ಲಿ ಭಯ ಹುಟ್ಟಿಸುವ ವಾತಾವರಣ. ನಾಳೆ ಈ ಯಾರು ದೂರುದಾರ, ಅನಾಮಿಕ ದೂರುದಾರ ಇದ್ದಾನೆ, ಅವನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೆದರಿಸುವ ಮೂಲಕ ಸತ್ಯವನ್ನ ಹೊರಗೆ ಹಾಕೋರು ಯಾರು ಮುಂದೆ ಬಂದರೆ ಅವರ ಬಾಯಿ ಮುಚ್ಚಿಸುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಯಾಕಂದ್ರೆ ಈಗಾಗಲೇ SIT ಯಾರದ್ದು ಇದ್ದು ಬನ್ನಿ, ಈಗಾಗಲೇ 2-3 ಜನ ಬಂದಿದ್ದಾರೆ ದೂರು ಕೊಡೋದಕ್ಕೆ. ಅವರನ್ನ ಇಂಡೈರೆಕ್ಟ್ಲಿ ಸಚಿವರುಗಳು ಬೆದರಿಸ್ತಿದ್ದಾರೆ. ನೋಡಿ, ನೀವು ಬಂದು ದೂರು ಹೇಳಿದ್ರೆ ನಾಳೆ ನಿಮ್ಮನ್ನ ಒಳಗೆ ಹಾಕ್ತೀವಿ, ನಿಮ್ಮನ್ನ ಬಡ್ದಾಕ್ತೀವಿ. ನಾವು ಇರುವುದು ಅವರ ರಕ್ಷಣೆಗೆ ಹೊರತು ಸಾಮಾನ್ಯ ಜನರ ರಕ್ಷಣೆಗಾಗಿ ಅಲ್ಲ. ಈ ಮೆಸೇಜ್ ಅಲ್ವಾ ಕೊಡ್ತಾ ಇರೋದು DK ಶಿವಕುಮಾರ್ ಅವರು. ನನಗೆ ಯಾಕೆ ಬೇಸರ ಇದೆ ಗೊತ್ತಾ? DK ಶಿವಕುಮಾರ್ ಅವರು ಕಾಂಗ್ರೆಸ್ ಕಟ್ಟುವುದಕ್ಕೆ ಕೆಲಸ ಮಾಡಿದ್ರು. ಅವರೊಂದು ದಿವಸ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಅಂದ್ಕೊಂಡಿದ್ದು. ಕೆಲವು ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಕೊಟ್ಬಿಡ್ಲಿ, ಅವರು ಒಂದು ಅವಕಾಶ ಅಲ್ವಾ, ಪಕ್ಷ ಕಟ್ಟಿದ್ದಾರೆ ಅಂತ ನನಗೆ ಅನಿಸ್ತಿತ್ತು. DK ಶಿವಕುಮಾರ್ ಅವರು ಸಂಘಟನಾ ಚತುರರು, ಸಂಘಟನೆ ಮಾಡ್ತಾರೆ, ಕಾಂಗ್ರೆಸ್ ಅನ್ನು ಸಂಘಟಿಸಿದ್ದಾರೆ, ಅವರಿಗೂ ಒಂದು ಚಾನ್ಸ್ ಕೊಡಬೇಕಾದ ಧರ್ಮ ಅಂದ್ಕೊಂಡಿದ್ದೆ. ಆದ್ರೆ ಈಗ ನನಗೆ ಅಪಾಯದ ಗಂಟೆ ಬಾರಿಸ್ತಾ ಇದ್ದು ಕಾಣುತ್ತೆ. ಇವರು ಏನಾದರೂ ಮುಖ್ಯಮಂತ್ರಿ ಆದ್ರೆ ಧರ್ಮದ ಮುಖವಾಡ ಹೊತ್ತುಕೊಂಡು, ತಾವು ಧರ್ಮ ರಕ್ಷಕರು ಅಂದುಕೊಂಡು ಮಾಡಬಾರದ ಕೆಲಸ ಮಾಡ್ತಾರಲ್ಲ, ಅವರು ಇನ್ನಷ್ಟು ವಿಜೃಂಭಿಸ್ತೊಡಗ್ತಾರೆ. ಜನರನ್ನ ಲೂಟಿ ಮಾಡುವ, ಅತ್ಯಾಚಾರ, ಹಿಂಸೆ ಮಾಡ್ತಾ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡವರು, ತಾವು ದೇವಮಾನವರು ಅಂತ ಹೇಳ್ತಾ ಸಾಮಾನ್ಯ ಮನುಷ್ಯನ ಮೇಲೆ ದೌರ್ಜನ್ಯ ನಡೆಸುವವರು, ಅವರಿಗೆಲ್ಲ DK ಶಿವಕುಮಾರ್ ಅವರ ಕೃಪಾಶೀರ್ವಾದ ಸಿಗುತ್ತೆ. ಆದ್ರಿಂದ ನನಗೆ ಅವರು ಮುಖ್ಯಮಂತ್ರಿ ಆದ್ರೆ ಅಪಾಯ ಅಂತ ಅನ್ನಿಸುವುದಕ್ಕೆ ಪ್ರಾರಂಭ ಆಗಿದೆ. ನನಗೆ ಶುರುವಾಗಿದೆ, ಬಯಸ್ ಪ್ರಾರಂಭ ಆಗಿದೆ. ನಾನೇ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸಿದವನು ಈ ಒಳಗಡೆ ಹೆದರಿಕೆಯಿಂದ ನಾನು ಜರ್ಜರಿತನಾಗ್ತಿದ್ದೀನಿ. ಯಾಕಂದ್ರೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಅನಾಮಧೇಯ ಹೆಣಗಳನ್ನ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಯಯುತವಾದ ಒಂದು ಸ್ಟ್ಯಾಂಡ್ ಅವ್ರು ತಗೋತಾರೆ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಇವರಿಂದ ಇನ್ನೇನು ಬೇಕಾಗಿರಲಿಲ್ಲ. SIT ತನಿಖೆ ನಡೆಸ್ತಾ ಇದೆ, ತನಿಖೆ ವರದಿ ಬರಲಿ, ನಾವು ಆಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು ಬಿಟ್ಬಿಟ್ಟು ಇವರು ಆ ಕುಟುಂಬದ ಪರವಾಗಿ ಡೋಲು ಬಾಜಾ ಭಜಂತ್ರಿಗಳನ್ನ ಬಡಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಆ ಮೂಲಕ ಇವರು ಹೆದರ್ಸ್ತಾ ಇರುವುದು 2-3 ರೀತಿ. ಈ DK ಶಿವಕುಮಾರ್ ಅವರ ಹೇಳಿಕೆ ಏನು, ಒಂದು SIT ಏನಿದೆ ಅಲ್ಲಿ ಅಧಿಕಾರಿಗಳನ್ನೇ ಬೆದರಿಸುವಂಥದ್ದು ಇಂಡೈರೆಕ್ಟ್ಲಿ. ಲುಕ್, ಅದು ಬಹಳ ಪವಿತ್ರ ಕ್ಷೇತ್ರ, ಅವ್ರು ದೊಡ್ಡವರು, ಅವ್ರನ್ನ ಮುಟ್ಟಿದ್ರು ಹುಷಾರಿ, ನಿಮ್ಮ ತನಿಖೆ ಇದಾಗ್ಬೋದು. ಒಂದು. ಎರಡನೇದಾಗೆ ಯಾರು ಯೂಟ್ಯೂಬರ್ಸು ಹುಷಾರ್, ಅಪಪ್ರಚಾರ, ನಿಮ್ಮನ್ನು ಒಳಗಾಗ್ತೀವಿ. ಎಂಥ ಸರ್ವಾಧಿಕಾರಿ ಮನಸ್ಥಿತಿ ನೋಡಿ ಇವರು ಅಲ್ವಾ. ಅವ್ರನ್ನ ಬೆದರಿಸ್ತಿದ್ದೀರಿ, ಸಾಮಾನ್ಯ ಜನರನ್ನ ಇಂಡೈರೆಕ್ಟ್ಲಿ ಬೆದರಿಸ್ತಿದ್ದೀರಿ. ಅದರಿಂದ ಈ ತನಿಖೆ ಹೇಗೆ ನಡಿಬೇಕೋ ಆ ತನಿಖೆ ನಡೆಯದಂತೆ ನೀವು ಯತ್ನ ಮಾಡ್ತಿದ್ದೀರಿ. ಸತ್ಯದ ಸಮಾಧಿ ಅಲ್ವಾ ಇದು, ಸತ್ಯದ ಸಮಾಧಿ, ಅನುಮಾನ ಬೇಕಾಗಿಲ್ಲ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಏನಿದೆ, ಏನಾದರೂ ಈ ಪ್ರಕರಣದಲ್ಲಿ ನ್ಯಾಯಯುತವಾಗಿ ವರ್ತನೆ ಮಾಡದಿದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಸುನೀಗಿದ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ಕೊಡಿಸದೇ ಇದ್ರೆ ಕಾಂಗ್ರೆಸ್ ಐತಿಹಾಸಿಕ ಅಪಚಾರವನ್ನ ಮಾಡದಂತೆ ಮತ್ತು ಈ ದೇಶದ ಜನ
ಕಾಂಗ್ರೆಸ್ ಅನ್ನ ತೆಗೆದು ಕಸದ ಬುಟ್ಟಿಗೆ ಹೋಗಿದ್ದಾರೆ, ಇನ್ನೆಂದು ಅಧಿಕಾರಕ್ಕೆ ಬರಲಾರ. ಅವರಿಗೆ ಆ ಎಚ್ಚರಿಕೆ ಇರಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈಗ ನೀವು ನೋಡಿ, ಸಾಮಾನ್ಯ ಜನರ ಜೊತೆ ಮಾತನಾಡಿ, ಎಲ್ಲರೂ ಹೇಳ್ತಾರೆ ಎಸ್ ಅಲ್ಲಿ ಹಾಗೆ ನಡೆದಿರಬಹುದು, ನಡೆದಿದೆ, ಅಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೀಬೇಕು, ನೋವುಂಡವರಿಗೆ ಪರಿಹಾರ ಸಿಗಬೇಕು ಅಂತ ಜನ ಮಾತನಾಡ್ತಿದ್ದಾರೆ. ಜನರ ಈ ಮಾತು ಕ್ರೋಧಾಗ್ನಿಯಾಗಿ, ಅಗ್ನಿ ಜ್ವಾಲೆಯಾಗಿ ಕಾಂಗ್ರೆಸ್ ಅನ್ನ ದಹಿಸುತ್ತೆ. ಕಾಂಗ್ರೆಸ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಇಂಥ ಸಿಚುವೇಶನ್ ನಲ್ಲೂ ಕಾಂಗ್ರೆಸ್ ಅನ್ನ ಉಳಿಸುವುದಿದ್ದರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ. SIT ರಚಿಸಿದ್ದಾರೆ, ಅವರು ಹೆಚ್ಚಿನ ಲಕ್ಷ್ಯ ವಹಿಸಿ ನ್ಯಾಯಯುತವಾದಂಥ ತನಿಖೆ ನಡೆಸುವಂತೆ ಮಾಡಬೇಕು, ಬುದ್ಧಿ ಹೇಳಬೇಕು ಸಿದ್ದರಾಮಯ್ಯ. DK ಶಿವಕುಮಾರ್ ಅವರಿಗೆ, ಎಸ್ಪೆಷಲಿ ಗೃಹ ಸಚಿವರು ಹಾಗೆ ಆ ಕಡೆ ಈ ಕಡೆ ಮಾತನಾಡಕ್ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಇದ್ದರು ಮಾತನಾಡುವಾಗ ಅವರು ಅಲ್ಲಿಗೆ ಹೋಗಿ ದೊಡ್ಡವರ ಕಾಲಿಗೆ ಬಿದ್ದಿದ್ದು, ಅವರ ಆಶೀರ್ವಾದ ಪಡೆದದ್ದು, ಅವರಿಂದ ಪ್ರಸಾದ ಸ್ವೀಕರಿಸಿದ್ದು ನೆನಪಾಗ್ತಾ ಇದ್ದಂಗೆ ಕಾಣುತ್ತೆ ನನಗೆ. ಸೊ ಈಸ್ ಆಲ್ಸೋ. ಆದ್ರಿಂದ ಬಹುತೇಕ ಜನ ಅವರು ಅಲ್ಲಿನ ಅಡಿಯಾಳಾಗಿದ್ದಾರೆ. ಇವರಿಂದ ನ್ಯಾಯ ಸಿಗಲಾರದು. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಶಾಪ ವರಗಳಲ್ಲಿ ನನ್ನ ನಂಬಿಕೆ ಇಲ್ಲ. ಆದ್ರೂ ಹೇಳ್ತೀನಿ, ಈ ಕಾಂಗ್ರೆಸ್ ಏನಿದೆ ಕಸದ ಬುಟ್ಟಿಗೆ ಹೋಗ್ತಾರೆ. ಜನ ಇವರು ಹೊಸಕ್ಕೆ ಹಾಕ್ತಾರೆ. ಈ ವಿಚಾರದಲ್ಲಿ ಅನುಮಾನನೇ ಇಲ್ಲ. ಇದು ಅನ್ಯಾಯದ ಪರಮಾವಧಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ಎಲ್ಲರೂ ನಮಸ್ಕಾರ.